ಮಚ್ಚ ಅವಳು ರೆಡ್ ಕಲರ್ ಡ್ರೆಸ್ ನೋಡು ಸಕ್ಕತ್ತಾಗವಳೆ. ಅವಳೆ ಕಣ ಹೆಣ್ಣು ಲೌಡೆ. ಅವಳ ಜೊತೆ ನಿನ್ ಮದ್ವೆ ಆಯ್ತಾ ಇರೋದು. ಗೊಜ್ರಾ ನನ್ ಮಗನೆ, ನೀನೇ ಗಂಡು. ಕಣ್ಮುಚ್ಕೊಂಡ್ ಕುತ್ಕೋ ನೀನು. ನಾನ್ ನಿನ್ ಕೈ ಹಿಡ್ಕೊಂಬೋದಾ? ಬೇಡ. ಯಾಕೆ? ನೀನ್ ನಂಗ್ ಕೈ ಬಿಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಾನೇ ಚಪ್ರಿ ಅಂದ್ರೆ ಚಪ್ರಿ ಪ್ರೋ ಮ್ಯಾಕ್ಸ್. ಅಮೇರಿಕಾ ವರ್ಸಸ್ ಇಂಡಿಯಾ. ಯು ಆರ್ ವೆರಿ ಸ್ಮಾರ್ಟ್ ಬ್ರೋ. ಬಲೆ ಮಿಂಡ್ರಿ ಅಪ್ಪ ನೀನು, ಬಲೆ ಮಿಂಡ್ರಿ. ಹೇ ಸ್ಟಾಪ್, ವಾಟ್ ಹ್ಯಾಪನ್ ಟು ಯು? ಯಾಕೆ ತಿಗ ಕಡಿತೈತೇನ್ಲೇ ಬೋಸ್ಡಿ ಮಗ್ನ? ಬ್ರೋ, ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ವೈ ಆರ್ ಯು ಬಿಹೇವಿಯರಿಂಗ್ ಲೈಕ್ ದಿಸ್? ಯಾಕ ಅವಳೆ ಯಾರೋ ಹಿಂದೆ ಗಡರಿಕಿರೋ ತರ ಆಡ್ತಿದ್ಯಾ? ಗುಡ್ ನೈಟ್. ಹೋಗಿ ಹುಚ್ಚೋಯ್ದ್ ಮಲಿಕೋ. ಗುಡ್ ಮಾರ್ನಿಂಗ್. ಎದಳ ನಿನ್ ನಮ್. ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಅವನು ನನ್ ಮಗ. ಹೇ ನಥಿಂಗ್ ಲೈಕ್ ದಟ್, ವಿ ಆರ್ ಜಸ್ಟ್ ಫ್ರೆಂಡ್. ನಾನು ಅವಳು ಗಂಡ ಹೆಂಡತಿ. ಇವತ್ತಿಂದ ನಿಮ್ ಮತ್ಗೆ ಅವಳು. ಐ ಆಮ್ ನಾಟ್ ಕಮಿಂಗ್ ಟು ದ ಟ್ರಿಪ್. ಟ್ರಿಪ್ ಪ್ಲಾನ್ ಹಾಕು ನೋಡೋಣ. ಮಿಂಡ್ರಿ ಹುಡ್ತವನೆ. ನನ್ ಬುಕ್ಸ್, ನನ್ ಡಾಕ್ಯುಮೆಂಟ್ ಎಲ್ಲ ತಿಂದಾಕಿಯಾ? ನಿಂದ ಇವತ್ತು ಬೀಜ ಹೊಡಿತೀನಿ. ಸಾಯಕ್ ನಾನು ಎದುರ್ತಾ ಇಲ್ಲ, ಆದ್ರೆ ನಾ ಸಾಯಕ್ಕಿಂತ ಮುಂಚೆ ಒಂದು 4 ಕ್ವಶನ್ ಕೇಳ್ತೀನಿ, ಉತ್ತರ ಹೇಳು. ಅಯ್ಯೋ ಬೋಳಿ, ನನಗೆ ಎದುರು ಮಾತಾಡ್ತೀಯಾ? ಕ್ವಶನ್ ನಂಬರ್ 1, ಏನಂದೆ ನೀನು? ಡಾಕ್ಯುಮೆಂಟ್ ತಿಂದೇನೆ ಅಂತನಾ? ಲೌಡೆ, ಆ ಡಾಕ್ಯುಮೆಂಟ್ ಅಂತ ನಂಗೆ ಗೊತ್ತಿರುತ್ತಾ? ಆಯ್ತು, ಗೊತ್ತಿಲ್ಲ. ನಿನ್ ಮಾರ್ಕ್ಸ್ ಕಾರ್ಡ್ ತಿಂದೆ. ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೀನ್ ಎಷ್ಟು ಮಾರ್ಕ್ಸ್ ತೆಗ್ದಿಯಾ? ಜಸ್ಟ್ ಪಾಸ್ 35. ಆ ಮಾರ್ಕ್ಸ್ ಕಾರ್ಡ್ ನಾನು ತಿಂದಾಕಕ್ಕಿಂತ ಸುತ್ತಾಕಿದ್ರೆ ಒಳ್ಳೇದಿತ್ತು. ಅಯ್ಯೋ ಮಿಂಡ್ರಿ, ಏನು ನಂಗೆ ಶಿಕ್ಷೆ ಕೊಡೋದು ನೋಡ್ತಾ ಇದ್ರೆ ನೀನೆಲ್ಲ 99 ಮಾರ್ಕ್ಸ್ ತೆಗ್ದಿದ್ಯಾ ಅನ್ಕೊಂಡಿದ್ದೆ. 35% ತೆಗ್ದಕ್ಕೆ ಇಷ್ಟೊಂದ. ಹೋಗ್ಲಿ, ನಿನ್ನ ಮದುವೆ ಆಗಿದ್ಯಾ? ಇಲ್ಲ, ಇನ್ನು ಹುಡುಕ್ತವ್ರೆ. ನಾನು ಆಲ್ರೆಡಿ ಮದುವೆ ಆಗಿ ಇದುವರೆಗೂ 14 ಬ್ರಾಂಚ್ ಓಪನ್ ಮಾಡಿದ್ದೇನೆ. ನನ್ನೇ ಸಾಯ್ಸಕ್ ಹೊಂಟಿದ್ಯಲ್ಲೋ, ಖಂಡಿತ ನಡ್ಕೋಕ್ ಹೋಗ್ತೀಯಾ? ಕಟ್ಟಿರೋದ್ ನಾ ಬಿಚ್ಚೋ, ನನ್ ಡೌಕಾಯ್ತಾವಳೆ. 1ರಿಂದ 2ರಿಂದ 2 ಜಡಿಯನ್ನು ಎಳೆದು ಕೇಳುವೆನು. 3ರಿಂದ 4ರಿಂದ 4 ಕ್ವಾರ್ಟರ್ ಕುಡಿದ್ರು ಸರಿಯಾಗಿ ನಿಲ್ತಿದ್ದೆ ಸೂರ್ಯನ. 6ರಿಂದ ಅಡ್ಡಿ ಸೈಡು ಬಿಡ್ಡಿ ಕೈಗಾಗೋದು ಫುಲ್ ಸ್ಟಡಿ. 7ರಿಂದ 8ರಿಂದ 8 ಸೆಂಟೋ ಹಾಕೊಂಡು ನನ್ ಪಾಡೆ ಜ್ಞಾನೋ ಒಟ್ಟಾಣೆ ತಿನ್ಕೊಂಡ್ ಹೋಯ್ತಿದ್ದೆ. 9ರಿಂದ 10ರಿಂದ. ಸೊ ಗೈಸ್, ನೀವು ನಂಬರ್ 5ರಿಂದ ಯಾವ ಸಾಂಗ್ ಬರುತ್ತೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಕಿರಣ್, ನಿನಗೇನ್ ಬೇಕಪ್ಪ? ನನ್ ಸ್ಯಾಲರಿ ಜಾಸ್ತಿ ಮಾಡ್ಬಿಡಿ ಸಾಕು. ಮಿಂಡ್ರಿ, 2 ದಿನದಿಂದ ಆಫೀಸ್ಗೆ ಯಾಕೆ ಬರ್ತಿಲ್ಲ? ಹೊರಗಡೆ ಎಷ್ಟು ಮಳೆ ಬರ್ತಿದೆ ಅಂತ ನೋಡಿದ್ಯಾ? ಈ ಮಳೆಯಲ್ಲೇ ನಿನ್ ತಿಗ್ದಿನ ತುಳ್ಕೊಂಡ್ಬರ್ಲಾ? ಬೋಳಿ ಮಗನೆ, ಮತ್ತೆ ನಾನ್ ಬರ್ತಾ ಇದ್ದೀನಿ. ಅದು ಟೈಮ್ಗೆ, ಅದು ಕರೆಕ್ಟ್ ಆಗಿ 8 ಗಂಟೆಗೆ ನಾನು ಹೇಳ್ತೀನಿ. ಇಲ್ಲೌಡೆ ಮ್ಯಾನೇಜರ್, ನಿನ್ ಹತ್ರ ಕಾರ್ ಇದೆ, ಕಾರು ನನ್ಗೂ ಒಂದ್ ಕಾರ್ ಕೊಡ್ಸು. ನಾನ್ ನಿನಗಿಂತ ಮುಂಚೆನೆ ಬಂದ್ ಕೂತಿರ್ತೀನಿ. ಈ ಬೇವರ್ಸಿ ಆ ಕಾರ್ ನಾನು ಕಷ್ಟಪಟ್ಟು ದುಡ್ಡು ತಗೊಂಡಿದ್ದೀನಿ. ಈ ಮಿಂಡು ಹೊಡ್ದೋನೆ, ನಾನೇ 7 ವರ್ಷದಿಂದ ಕಷ್ಟಪಡ್ತಾನೆ ಇದ್ದೀನಿ. ನೀನ್ ಕೊಟ್ಟಿರೋ ಸ್ಯಾಲರಿಲಿ ಒಂದ್ ಛತ್ರಿ ಕೂಡ ತಗೊಳಕ್ಕಾಗಲಿಲ್ಲ ನನ್ ಕೈಲಿ. ಮಾಮ್, ಒಂದೇ 1 ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನ್ಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ. ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ, ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರೆದಿರ್ಲಿಲ್ಲ. ಯಾಕೆ, ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವನ್ನ ಕರೆದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ, ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಮತ್ತೆ ಅಣ್ಣ ಉಪವಾಸ ಇರ್ಬೇಡ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡವ್ರಿಗೆ ಊಟ ಕಳಿಸ್ತಾರೆ. BPL ಕಾರ್ಡ್ ರೇಷನ್ ಅಂಗಡಿಲಿ. ಇನ್ನೊಂದ್ ಬೇವರ್ಸಿ ಬಂತು, AC ಗಾಳಿ ತಗೊಳಕ್ಕೆ. ಏನಾಯ್ತು? ನಾನ್ ಕ್ಯಾಶ್ ವಿಡ್ರಾಲ್ ಮಾಡಕ್ ಬಂದಿದ್ದೀನಿ. ಓ, ಕಾಸು ವಿಡ್ರಾಲ್ ಮಾಡ್ಬೇಕಾ? ಹಾಕಿ ಕಾರ್ಡ್ ಹಾಕಿ. ಎಷ್ಟು? 10,000. ಅಷ್ಟೊಂದ್ ಕ್ಯಾಶ್ ಇದ್ರೆ ಹೋಗಿ ಸ್ಟಾರ್ ಬಕ್ಸ್ ಅಲ್ಲಿ ಕಾಫಿ ಕುಡಿಬೇಕಾಯ್ತು. ಇಲ್ಲಾಕ್ ಬಂದೆ? ಏನಿಲ್ಲ 10,000 ತಗೋದ್ರೆ ನಿನ್ ಅಕೌಂಟ್ ಫುಲ್ 0 ಆಗ್ಬಿಡುತ್ತೆ. ಯಾಕೆ ಅಂತ ಅವಶ್ಯಕತೆ ಏನಾಯ್ತು? ಎಲ್ಲ ಓಕೆ ನಾ ಮನೇಲಿ. ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ 0ನೇ ಇರುತ್ತಪ್ಪ. ನಮ್ಮಪ್ಪ ಮಿಸ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ, ಅದಕ್ಕೆ ತಗೊಂಡೋಗಿ ಬಂದಿನಿ. ನೀನ್ ತೆಗಿಯಪ್ಪ. ಯಾಕೇನ್ ಮಾಡ್ತಾ ಇದ್ಯಾ? ಕೌಂಟ್ ಮಾಡ್ತಾ ಇದೀನಿ. ಬೇಗ. ಏನಾಯ್ತು?
ಸೌಂಡ್ ಬಂತು ಕಾಸು ಯಾಕೆ ಬರ್ತಿಲ್ಲ? ಹಲೋ ಹಲೋ ಮಿಸ್ಟರ್, ಏನಾಯ್ತ್ರಿ? ತೆಗೀರಿ ಕಾಸು ನಂದು. ಹಲೋ ಮಿಸ್ಟರ್, ಹೇಳ ಏನಾಯ್ತು ನಿಂಗೆ? ಅಷ್ಟೊಂದ್ ಕಾಸು ಏನ್ಸಿ ಸ್ವಲ್ಪ ಹೆಂಗ ಆಗ್ಬಿಟ್ಟಿದೆ. ತೈತಾಯಿ ನಿನ್ ಕಾಸು ಫುಲ್ ಒಳಗಡೆ ಐತಿ. ತೈತಾಯಿ ಅಷ್ಟು ಒಳಗಡೆ ನಿನ್ ಕೈಯಾಗ ತಕ್ಕಳಪ್ಪ, ಫುಲ್ ಸೇಫ್ ಆಗಿ ಇಕ್ಕಿರ್ತೀವಿ ನಾವು. ಹಾ ತಗಂತೀನಿ. ಹಂಗೆ ಕಾರ್ಡು ತಕ್ಕೋ. ಸರಿ ಎಲ್ಲ ಓಕೆನಾ? ಏನ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ ಇರು, ಎಣಿಸ್ತಾ ಇದೀನಿ. ನನ್ ಮುಂದೆ ನಾನ್ ಕೊಟ್ಟಿರೋ ಕಾಸು ಎಣಿಸ್ತಾ ಇದೀಯಾ? ನನ್ ಮೇಲೆ ನಮ್ ಕೇಳ್ವಾ? ನೀನ್ ATM ಮೇಲೆ ನಮ್ ಕೇಳ್ವಾ? ಆದ್ರೂ ಕೌಂಟ್ ಮಾಡ್ಬೇಕಲ್ಲ ಬ್ರೋ. ಇಲ್ಲ ಕಮ್ಮಿ ಇದ್ರೆ ಏನ್ ಕಿತ್ಕಂತೀಯ? ನನ್ ಕೀಬೋರ್ಡ್ ಕಿತ್ಕಂತೀಯ? ಹಂಗಲ್ಲ ಬ್ರೋ, ಬಿಡು ಅದೆಲ್ಲ. ನಿನ್ ಬುದ್ಧಿ ಗೊತ್ತಾಯ್ತು ನಂಗೆ. ಇದು ರಿಸಿಪ್ಟ್ ಬೇಕಾ ಇವಾಗ? ಇಲ್ಲ ಎನ್ವೈರನ್ಮೆಂಟ್ ಪರಿಸರ? ಇಲ್ಲ ನಂಗೆ ರಿಸಿಪ್ಟ್ ಬೇಕು. ಹೇಳದ್ ಕೇಳಿಸ್ಕೋ ಫಸ್ಟ್. ಪರಿಸರಕ್ಕೆ ಮರ ನೆಟ್ರೆ ಮರ ನಮ್ CSK ಅವ್ರು ನೆಟ್ತಾರೆ. ನಿನ್ ಬಿಲ್ ಕೊಡಪ್ಪ ಸುಮ್ನೆ. ಇರು ನನ್ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಒಳ್ಳೆ ಇಂಟ್ರೆಸ್ಟ್ ಕೊಡ್ತೀನಿ. ಅಕೌಂಟ್ ಓಪನ್ ಮಾಡಲ್ಲ ಗುರು, ನನಗೆ ರಿಸಿಪ್ಟ್ ಕೊಡ್ತೀನಿ ತಾಳೆ. ಯಾಕಂಗ್ ಸಾಯ್ತೀಯ? ಇವಾಗೇನ್ ಓದ್ತಾ ಇದೆಯಾ ಇಲ್ಲಿ? ನನ್ ಕೀಬೋರ್ಡ್ ಕ್ಲೀನ್ ಮಾಡ್ತಾ ಇದೀನಿ. ಯಾಕೆ? ಫಿಂಗರ್ ಪ್ರಿಂಟ್ ಇಂದ ನನ್ ಪಾಸ್ವರ್ಡ್ ತಿಳ್ಕೊಂಡ್ಬಿಟ್ಟು ಯಾರೋ ನನ್ನ ಅಕೌಂಟ್ ಹ್ಯಾಕ್ ಮಾಡಿ ನನ್ ದುಡ್ಡೆಲ್ಲ ಎತ್ಕೊಂಡ್ಬಿಟ್ರೆ ಬರ್ಲಾ? ಮಾನ್ ಬೈಲಿ. ಫೋನ್ ಮಾಡ್ರೆ ಫೋನ್ ಯಾಕೋ ಎತ್ತಾ ಇಲ್ಲ? ಚಾರ್ಜಿಂಗ್ ಹಾಕಿದೆ ಮಾ. ಹೌದಾ? ಸದ್ಯ ಈ ಫೋನ್ ಗಳೆಲ್ಲ ಚಾರ್ಜಿಂಗು ಬ್ಯಾಟ್ರಿಯಿಂದ ಓಡುತ್ತೆ. ಅಕಸ್ಮಾತ್ ಇದಕ್ಕೂ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕಂದ್ರೆ ತಿಕಾರ ದೂರ ಬಗ್ಲಾ ಬಿಡೋದು. ಲೋ ಮಚ್ಚ, ದೊಡ್ಡವ್ರ ಏನಂದವ್ರು ಗೊತ್ತಾ ನಿಂಗೆ? ಗೊತ್ತಿಲ್ಲ ಮಚ್ಚ, ಗೊತ್ತಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ದೆ. ಟೀ ಕೊಡ್ಸೋ ಅಂದ್ರೆ ಕಾಸಿಲ್ಲ. ಇವಾಗ ಎಲ್ಲೋ ಹೋಗಕ್ ಕಾಸಾಯ್ತಾ? ನನಗೆ ಕೌಂಟ್ರಾ ಮಾಡ್ತೇನೆ ತಾಳಿ. ಇವಾಗ ಎನ್ಕೌಂಟ್ರು. ಮಚ್ಚ ನಿನ್ ಜೀವನದಲ್ಲಿ ಬೆಳಿಬೇಕಾ? ದುಡ್ಡು ಮಾಡ್ಬೇಕಾ? ಮಚ್ಚ ಮಾಡ್ಬೇಕು. ಮತ್ ಮಾಡು, ನಂಗೇನ್ ಹೇಳ್ತಾ ಇದ್ಯಾ? ನಮ್ ಫ್ರೆಂಡ್ 3 ತಿಂಗಳು ಮುಂಚೆ ಬರೀ 10 ರೂಪಾಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಅವನ ಹತ್ರ 1 ಕೋಟಿ ಐತೆ. ಏನ್ ಹೇಳ್ತಾ ಇದ್ಯಾ? ಸುಳ್ಳು. ಈ ತರ ಸುಳ್ಳು ಹೇಳಕ್ಕೆ ಅವಳನ್ನ ಬಿಟ್ಟೋಗಿದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಲೋ ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಯಾವ್ದನ ನಾಟಕ ಸೇರಿ ನೋಡಿ, ಸಕ್ಕದಾಗೈತೆ ಸ್ವಾಮಿ ಕಂಠ ನಿಮ್ದು. ನಾಟಕನ ಸೇರಿ ಅದನ್ನ ಕಚ್ಚೋದು ಒಳ್ಳೆ ಕಂಠ ಐತ್ ಸ್ವಾಮಿ. ನೀವು ಯಾವೂರರು? ಯಾವೂರರು? ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರ್ಬೇಕು. ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಠ. ಯಕ್ಷಗಾನ ಇದು ಆ ಕಡೆಗೆ ನಾಟಕಗಳು ಇವಲ್ಲ. ಯಕ್ಷಗಾನ ಅಲ್ಲ, ನಮ್ ಕಡೆ ನಾಟಕ ಅಲ್ಲ, ಯಕ್ಷಗಾನ. ಯಾವ ಫಲರಿನೋ ತಳನಿನೋ ಲಾಸ್ಟ್ನೇ ಮನೆಗೆ ಹೋಗ್ತಾರ ಸ್ವಾಮಿ. ಅಂದ್ರೆ ಕಂಠ ಚೆನ್ನಾಗ್ ಮಾಡಿಕೊಂಡಿದ್ರ, ಆರೋಗ್ಯ ಚೆನ್ನಾಗ್ ಮಾಡಿಕೊಂಡಿದ್ರ ಸ್ವಾಮಿ. ಎಲ್ಲಿ ಅಂತ ಕೂಗ್ತೀರ ನೋಡಿ, ಲಾಸ್ಟ್ನೇ ಮನೆ ಗಂಟಕ್ ಹೋಗ್ತೀರ. ಹಾಲು ಪಾಪ ಎಲ್ಲಿದ್ದೀರಿ? ಇಲ್ಲೇ ನಮ್ ಟ್ಯೂಷನ್ ಇದ್ದೀಯಪ್ಪ. ನಾ ಎಲ್ಲಿದ್ ನಂಗಾರ? ನಾನ್ ಹಾಟ್ ಒಳಗದಿರಪ್ಪ ನೀವು. ಅಲ್ಲ ಇಲ್ಲೇ ನೀನ್ ಹಾಸ್ಟೆಲ್ ಹೊರಗದಿನಿ, ಹೊರಗ ಬಾ. ಪಾಪ ಸರ್ ಬಿಡಂಗಿಲ್ಲಪ್ಪ ಹೊರಗ. ಕೊಡಿಲೆ ನಿಮ್ ಸರ್ ಕೈಯಾಗ ಫೋನ್ ಕೊಡ, ನಾ ಹೇಳ್ತೇನೆ. ಅಪ್ಪ ಸರ್ ಬಾಯಾಗ ಇಮಲ್ ಹಾಕೊಂಡಾರಪ್ಪ. ಅಪ್ಪ ಕರೆ ಹೇಳಿ, ಬಸ್ಯಾಂದು ಮೊನ್ನೆ ಆಕ್ಸಿಡೆಂಟ್ ಆಗಿತ್ತಪ್ಪ. ಹಾಸ್ಟೆಲ್ದಾಗಿದ್ದೀವಿ. ಬಸ್ಯಾರೆ ಇಲ್ಲೇ ಅದಾನ. ಇವಂಗರೆ ಆಕ್ಸಿಡೆಂಟ್ ಆಗಿತ್ತ ಅಂತ ಹೇಳ್ತಾನ. ಏನಾಗಿತ್ತ ಅವಂಗ? ಎರಡು ಕಾಲ್ ಮುರ್ದವಪ್ಪ, ತಲಿ ಹೊಡೆದೈತ ಅವಂದ. ನಾ ಕೈಲೇ ನಡ್ಕೋತ ಬಂದೇನ್ರಿ ಅಂಕಲ್. ಸಿಕ್ಕ ಇವ್ ಮಗ. ಹಲೋ, ಎಸ್, ನಾನು ದಿವ್ಯಾ ಮಾತಾಡ್ತಾ ಇದ್ದೀನಿ KDFC ಇಂದ. ದಿವ್ಯಾ ನೀನು ಚೆನ್ನಾಗಿದ್ಯಾ? ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದೀನಿ. ನೀವು? ಊಟ ಏನಾದ್ರು ಮಾಡ್ದ? ಹೆಂಗೆ ಸರ್ ನೀವಿನ್ನೂ ಲೋನ್ ಕಟ್ಟಿಲ್ಲ ಸರ್. ನೀವು ಅದು ಬಿಡು ದಿವ್ಯಾ, ಊಟ ಮಾಡ್ದ ಇಲ್ವಾ? ಹೆಂಗೆ ಟೈಮಿಗೆ ಊಟ ಮಾಡಿ ಆರೋಗ್ಯನ ಚೆನ್ನಾಗ್ ನೋಡ್ಕೋಬೇಕು. ಕೆಲ್ಸ ಏನೋ ನಡೀತಾನೆ ಇರುತ್ತೆ. ಕೆಲ್ಸನೆಲ್ಲ ಸೈಡಿಗೆ ಹಾಕು ದಿವ್ಯಾ. ಎಷ್ಟ್ ದಿನ ಆಯ್ತು ನಿನ್ ಕೆಲ್ಸಕ್ಕೆ ಸೇರ್ಕೊಂಡು? 4 ವರ್ಷ ಸರ್. 4 ವರ್ಷ ಅಲ್ಲ ದಿವ್ಯಾ, 40 ವರ್ಷ ಆದ್ರೂ ಈ ಕೆಲಸ ಇಲ್ಲಿ ಮುಗಿಯಲ್ಲ, ಗೊತ್ತಾಯ್ತಾ? ಮದ್ವೆ ಆಯ್ತಾ ಇಲ್ವಾ ನಿಂದು? ಇಲ್ಲ ಸರ್. ಅಯ್ಯೋ, ಇನ್ನು ಮದ್ವೆ ಆಗಿಲ್ಲ. ಜೀವನದಲ್ಲಿ ಯಾವ್ದು ಸುಖ ಸಿಗುತ್ತೋ ಅದನ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ನೀನ್ ಇದನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಂಡು ನೀನೇ ಟೆನ್ಷನ್ ತಗೊಂಡು ನಮಗೂ ಟೆನ್ಷನ್ ಕೊಟ್ರೆ ಸರ್ ಅದು ಬಿಡಿ ಸರ್. ಲೋನು ನಿನ್ ಅಕ್ಕನ ಇಷ್ಟ ಹೇಳಿದ್ಮೇಲೆ ಲೋನ್ ಅಂತ 2 ಫೋನ್. ಇನ್ನೊಂದ್ ಬೇವರ್ಸಿ ಬಂತು AC ಗಾಳಿ ತಗೊಳಕ್ಕೆ. ಏನಾಯ್ತು? ನಾನ್ ಕ್ಯಾಶ್ ವಿಡ್ರಾಲ್ ಮಾಡಕ್ ಬಂದಿ. ಕಾಸ್ ವಿಡ್ರಾಲ್ ಮಾಡ್ಬೇಕಾ? ಹಾಕಿ ಕಾರ್ಡ್ ಹಾಕಿ. ಎಷ್ಟು? 10,000. 10,000 ಅಷ್ಟೊಂದ್ ಕ್ಯಾಶ್ ಇದ್ರೆ ಹೋಗಿ ಸ್ಟಾರ್ ಬಾಕ್ಸ್ ಅಲ್ಲಿ ಕಾಫಿ ಕುಡಿಬೇಕಾಯ್ತು. ಇಲ್ಲಾಕ್ ಬಂದೆ? ಏನಿಲ್ಲ 10,000 ತಗೋದ್ರೆ ನಿನ್ ಅಕೌಂಟ್ ಫುಲ್ ಝೀರೋ ಆಗ್ಬಿಡುತ್ತೆ. ಯಾಕೆ ಅಂತ ಅವಶ್ಯಕತೆ ಏನಾಯ್ತು? ಎಲ್ಲ ಓಕೆನಾ ಮನೇಲಿ? ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ಝೀರೋನೇ ಇರುತ್ತಪ್ಪ. ನಮ್ಮಪ್ಪ ಮಿಸ್ಟಾಗ್ ಟ್ರಾನ್ಸ್ಫರ್ ಮಾಡ್ಬಿಟ್ಟವ್ರೆ, ಅದಕ್ಕೆ ತಗೊಂಡೋಗ್ ಬಂದಿ. ನೀನ್ ತೆಗಿಯಪ್ಪ. ಯಾಕೇನ್ ಮಾಡ್ತಾ ಇದ್ಯಾ? ಕೌಂಟ್ ಮಾಡ್ತಾ ಇದೀನಿ. ಬೇಗ. ಏನಾಯ್ತು?
ಸೌಂಡ್ ಬಂತು ಕಾಸು ಯಾಕೆ ಬರ್ತಿಲ್ಲ? ಹಲೋ ಹಲೋ ಮಿಸ್ಟರ್, ಏನಾಯ್ತ್ರಿ? ತೆಗೀರಿ ಕಾಸು ನಂದು. ಹಲೋ ಮಿಸ್ಟರ್, ಹೇಳ ಏನಾಯ್ತು ನಿನ್ಗೆ? ಅಷ್ಟೊಂದ್ ಕಾಸು ಏನ್ಸಿ ಸ್ವಲ್ಪ ಹ್ಯಾಂಗ್ ಆಗ್ಬಿಟ್ಟಿದೆ. ತೈತಾ ನಿನ್ ಕಾಸು ಫುಲ್ ಒಳಗಡೆ ಐತಿ. ತೈತಾ ಅಷ್ಟು ಒಳಗಡೆ ನಿನ್ ಕೈಯಾಗ ತಕ್ಕಳಪ್ಪ, ಫುಲ್ ಸೇಫ್ ಆಗಿ ಇಕ್ಕಿರ್ತೀವಿ ನಾವು. ಹಾ ತಗಂತೀನಿ. ಹಾ ಹಂಗೆ ಕಾರ್ಡು ತಕ್ಕೋ. ಹಾ ಸರಿ, ಎಲ್ಲ ಓಕೆನಾ? ಏನ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ ಇರು, ಎಣಿಸ್ತಾ ಇದೀನಿ. ನನ್ ಮುಂದೆ ನಾನ್ ಕೊಟ್ಟಿರೋ ಕಾಸು ಎಣಿಸ್ತಾ ಇದೀಯಾ? ನನ್ ಮೇಲೆ ನಂಬಿಕೆ ಅಲ್ವಾ? ನೀನ್ ATM ಮೇಲೆ ನಂಬಿಕೆ ಅಲ್ವಾ? ಆದ್ರೂ ಕೌಂಟ್ ಮಾಡ್ಬೇಕಲ್ಲ ಬ್ರೋ. ಇಲ್ಲ ಕಮ್ಮಿ ಇದ್ರೆ ಏನ್ ಕಿತ್ಕಂತೀಯ? ನನ್ ಕೀಬೋರ್ಡ್ ಕಿತ್ಕಂತೀಯ? ಹಂಗಲ್ಲ ಬ್ರೋ, ಬಿಡು ಅದೆಲ್ಲ. ನಿನ್ ಬುದ್ಧಿ ಗೊತ್ತಾಯ್ತು ನಂಗೆ. ಇದು ರಿಸಿಪ್ಟ್ ಬೇಕಾ ಇವಾಗ? ಇಲ್ಲ ಎನ್ವೈರನ್ಮೆಂಟ್ ಪರಿಸರ? ಇಲ್ಲ ನಂಗೆ ರಿಸಿಪ್ಟ್ ಬೇಕು. ಹೇಳದ್ ಕೇಳಿಸ್ಕೋ ಫಸ್ಟ್. ಪರಿಸರಕ್ಕೆ ಮರ ನೆಟ್ರೆ ಮರ ನಮ್ CSK ಅವ್ರು ನೆಟ್ತಾರೆ. ನಿನ್ ಬಿಲ್ ಕೊಡಪ್ಪ ಸುಮ್ನೆ. ಇರು ನನ್ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಓಪನ್ ಮಾಡಿಸ್ಬೇಕಾ? ಒಳ್ಳೆ ಇಂಟ್ರೆಸ್ಟ್ ಕೊಡ್ತೀನಿ. ಅಕೌಂಟ್ ಓಪನ್ ಮಾಡಲ್ಲ ಗುರು, ನನಗೆ ರಿಸಿಪ್ಟ್ ಕೊಡ್ತೀನಿ ತಾಳೆ. ಯಾಕಂಗ್ ಸಾಯ್ತೀಯ? ಇವಾಗೇನು ಓದ್ತಾ ಇದೆಯಾ ಇಲ್ಲಿ? ನನ್ ಕೀಬೋರ್ಡ್ ಕ್ಲೀನ್ ಮಾಡ್ತಾ ಇದೀನಿ. ಯಾಕೆ? ಫಿಂಗರ್ ಪ್ರಿಂಟ್ ಇಂದ ನನ್ನ ಪಾಸ್ವರ್ಡ್ ತಿಳ್ಕೊಂಡ್ಬಿಟ್ಟು ಯಾರೋ ನನ್ನ ಅಕೌಂಟ್ ಹ್ಯಾಕ್ ಮಾಡಿ ನನ್ನ ದುಡ್ಡೆಲ್ಲ ಎತ್ಕೊಂಡ್ಬಿಟ್ರೆ ಬರ್ಲಾ? ನೀ ಅಮ್ಮನ್ ಬೈಲಿ.